ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ನೆನ್ನೆ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಅದರಿಂದ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಂದೇ ಆಗಲಿ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗದಿದ್ದ ದಿನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಅದರಲ್ಲೂ ರಾತ್ರಿ 8 ಗಂಟೆ ಆದಮೇಲೆ ನಾನು ಎಂದಾದರೂ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದ್ಸಲ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ. ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿರ್ತೀನಿ. ಅಥವಾ ವಾಟ್ಸಪ್ ಚಾನಲ್ನ ಚೆಕ್ ಮಾಡಿ. ಏನಾದರೂ ಇಶ್ಯೂಸ್ ಇದ್ದರೆ ಆ ಇಶ್ಯೂಸ್ನ ಮೆನ್ಷನ್ ಮಾಡಿ ಈ ಥರ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಪೋಸ್ಟ್ ಮಾಡಿರ್ತೀನಿ. ನೀವು ಅರ್ಥ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನೀವು ಯಾರಾದರೂ ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಫ್ರೆಂಡ್ಸ್, ಇವಾಗ ನೆನ್ನೆ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲಲ್ಲ, ಅದರಿಂದ ಇವಾಗ ನೆನ್ನೆ ಮಾರ್ಕೆಟಲ್ಲಿ ಏನೇನು ನಡೆದಿದೆ ಅಂತ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಾಕ್ತೀನಿ ನೋಡಿ. ನೆನ್ನೆ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಮಾರ್ಕೆಟ್ ಕಂಪ್ಲೀಟಾಗಿ ವೊಲಟೈಲ್ ಆಗಿತ್ತು. ನೆನ್ನೆ ಅಷ್ಟು ವೊಲಟೈಲಿಟಿ ಇರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ವೊಲಟೈಲ್ ಆಗಿತ್ತು ನೆನ್ನೆ ಮಾರ್ಕೆಟ್. ಯಾಕೆ ಇಷ್ಟು ಮಾರ್ಕೆಟ್ ವೊಲಟೈಲ್ ಆಗಿತ್ತು ಅಂತ ನೋಡಿಕೊಂಡ್ರೆ ಇದಕ್ಕೆ ಮೊದಲನೇ ಕಾರಣ ಬಂದು US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಪವರ್ಗೆ ಬಂದಿದ್ದಾರೆ. ಇವರು ಪವರ್ಗೆ ಬಂದ ಮೇಲೆ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ, ಅದು ಮಾರ್ಕೆಟ್ ರಿಲೇಟೆಡ್ ಆಗಿ. ಅದು ಏನೇನೋ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಇವರು ಬ್ರಿಕ್ಸ್ ಕಂಟ್ರೀಸ್ ಏನಿದ್ದಾವೆ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಇದ್ರ ಜೊತೆಗೆ ರೀಸೆಂಟ್ ಟೈಮಲ್ಲಿ ಇನ್ನೂ ಸ್ವಲ್ಪ ಕಂಟ್ರೀಸ್ ಕೂಡ ಆ್ಯಡ್ ಆಗಿದ್ದಾವೆ. ಯಾವ್ಯಾವ ಕಂಟ್ರೀಸ್ ಅಂತ ನೋಡಿಕೊಂಡ್ರೆ ಈಜಿಪ್ಟ್, ಇಥೋಪಿಯಾ, ಇಂಡೋನೇಷ್ಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಥರ ಈ ಕಂಟ್ರೀಸ್ ಏನಿದ್ದಾವೆ, ಈ ಕಂಟ್ರೀಸ್ ಎಲ್ಲ ಇವಾಗ ಬ್ರಿಕ್ಸ್ ಅಂಡರಲ್ಲಿ ಬರುತ್ತೆ. ಇವರು ಬ್ರಿಕ್ಸ್ ಅಂಡರಲ್ಲಿ ಬರೋದಕ್ಕೆ ಹೊಸ ಕರೆನ್ಸಿನ ಥರನ ನಮ್ಮ ಕಂಟ್ರೀಸಲ್ಲಿ ಏನೇನು ಟ್ರೇಡ್ ಆಗುತ್ತೆ, ನಮ್ಮ ಎಕ್ಸ್ಚೇಂಜಸ್ ಎಲ್ಲ ಹೊಸ ಬ್ರಿಕ್ಸ್ ಕರೆನ್ಸಿಯಲ್ಲಿ ಮಾಡೋಣ ಅಂತ ಮುಂಚೆನೇ ಸ್ಟೇಟ್ಮೆಂಟ್ಸ್ ಮಾಡಿದರು. ಆ ಸ್ಟೇಟ್ಮೆಂಟ್ಸ್ ಇವಾಗ ಆ ಥರ ಏನಾದರೂ ಬ್ರಿಕ್ಸ್ ಕಂಟ್ರೀಸ್ ಫಾರ್ಮ್ ಆಗಿ ಅವ್ರದ್ದೇ ಓನ್ ಕರೆನ್ಸಿ ತಂದರೆ ಇದು ಡಾಲರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದ ಈ ಥರ ಈ ಬ್ರಿಕ್ಸ್ ನೇಷನ್ಸ್ ಏನಾದರೂ ಹೊಸ ಕರೆನ್ಸಿನ ತಂದು ಟ್ರೇಡ್ ಮಾಡಿಕೊಂಡ್ರೆ ಈ ಕಂಟ್ರೀಸ್ಗೆಲ್ಲ 100% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ನಿನ್ನೆ ಮಾರ್ಕೆಟಲ್ಲಿ ಸ್ವಲ್ಪ ವೊಲಟೈಲಿಟಿ. ಇದ್ರ ಜೊತೆಗೆ ಇನ್ನೊಂದು ಥಿಂಗ್ ಏನು ನಡೆದಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ ಅಂದರೆ, ನಿನ್ನೆ ಮಾರ್ಕೆಟಲ್ಲಿ ಪಂಪ್ ಆ್ಯಂಡ್ ಡಂಪ್ ಆ್ಯಕ್ಟಿವಿಟಿ ನಡೆದಿರಬೇಕು. ಅದರಿಂದ ಸ್ವಲ್ಪ ಈ ಥರ ಇಷ್ಟೊಂದು ವೊಲಟಿಲಿಟಿ ಕಾಣ್ತಾ ಇರೋದು. ನನ್ನ ಪ್ರಕಾರ ಬರೀ ಬ್ರಿಕ್ಸ್ ನೇಷನ್ ಟ್ಯಾರಿಫ್ ಹೈಕಿಂದ ಮಾತ್ರನೇ ಅಲ್ಲ ಮಾರ್ಕೆಟ್ ಅಷ್ಟೊಂದು ವೊಲಟೈಲ್ ಆಗಿರೋದು, ಇದು ಕೂಡ ಒಂದು ರೀಸನ್ ಅಂತ ನಾನು ಅನ್ಕೊತಾ ಇದ್ದೀನಿ. ಮಾರ್ಕೆಟ್ ರಿಲೇಟೆಡ್ ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಈ ಇಮಿಗ್ರೇಷನ್ ಬಗ್ಗೆ ಕೂಡ ತುಂಬಾ ಮಾತಾಡಿದ್ದಾರೆ. ಈ ಇಮಿಗ್ರೇಷನ್ ಇಶ್ಯೂ ಏನಿದೆ ಇದು ಅನ್ಕೊತಾರೆ ಎಲ್ಲರೂ ತುಂಬಾ ಚಿಕ್ಕ ಇಶ್ಯೂ, ಇದು ಸ್ವಲ್ಪ ದಿನಕ್ಕೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊತಾರೆ. ಆದರೆ ನನ್ನ ಪ್ರಕಾರ ಈ ಇಮಿಗ್ರೇಷನ್ ಇಶ್ಯೂ ಏನಿದೆ ಇದು ತುಂಬಾ ದೊಡ್ಡ ಇಶ್ಯೂ. ಇವಾಗ ಈ ಇಮಿಗ್ರೇಷನ್ ಬಗ್ಗೆನೇ ಮಾತಾಡ್ತಾ ಹೋದರೆ ಇದೇ ಒಂದು ಸಪ್ರೇಟ್ ವಿಡಿಯೋನ ಆಗೋಗುತ್ತೆ. ಅದಕ್ಕೋಸ್ಕರ ಇವಾಗ ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನೆಕ್ಸ್ಟ್ ಇವಾಗ ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 556 ಪಾಯಿಂಟ್ಸ್ ಗೇನ್ ಆಗಿ 76,404 ಕ್ಲೋಸ್ ಆಗಿದೆ. ನಿಫ್ಟಿ 130 ಪಾಯಿಂಟ್ಸ್ ಗೇನ್ ಆಗಿ 23,155 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 153 ಪಾಯಿಂಟ್ಸ್ ಗೇನ್ ಆಗಿ 48,724 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಗ್ರೀನಲ್ಲಿ ಕ್ಲೋಸ್ ಆಗಿದೆ. ಅದರಲ್ಲೂ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಮಾತ್ರನೇ ಗ್ರೀನಲ್ಲಿ ಕ್ಲೋಸ್ ಆಗಿರೋದು. ಯಾಕಂದರೆ ನಮ್ಮ ಮಾರ್ಕೆಟ್ ಟೈಮಲ್ಲಿ HDFC ಬ್ಯಾಂಕ್ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಎಸ್ಟಿಮೇಟ್ಗಿನ್ನ ತುಂಬಾ ಬೆಟರಾಗಿ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಸೆಕೆಂಡ್ ಹಾಫಲ್ಲಿ ಈ ಎಲ್ಲ ಇಂಡಿಸಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಇವತ್ತು IT ಸೆಕ್ಟರ್ ಕೂಡ ತುಂಬಾ ಸಪೋರ್ಟ್ ಮಾಡಿದೆ. ಅದರಿಂದ ಇವತ್ತು ಓವರ್ ಆಲ್ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದರೆ ಇವತ್ತು ಬೆಳಿಗ್ಗೆಯಿಂದನೂ ರೆಡ್ಡಲ್ಲೇ ಟ್ರೇಡ್ ಆಗಿ ರೆಡ್ಡಲ್ಲೇ ಕ್ಲೋಸ್ ಆಗಿದೆ. ಅದರಲ್ಲೂ ಮಾರ್ನಿಂಗ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಎಬೋವ್ 1.5% ಎರಡೂ ಇಂಡಿಸಸ್ ಕರೆಕ್ಟ್ ಆಗಿದ್ವು. ಯಾವಾಗ ಸೆಕೆಂಡ್ ಹಾಫಲ್ಲಿ HDFC ಬ್ಯಾಂಕ್ ಅವರು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು, ಅವಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಬಂತು. ಅದರಿಂದ ಸೆಕೆಂಡ್ ಹಾಫಲ್ಲಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಟ್ ಆಗಿ ಅಟ್ಲೀಸ್ಟ್ ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1% ಮಾತ್ರನೇ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು. ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1.5% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ನಿನ್ನೆ ಮೊನ್ನೆಯಿಂದ ಯಾಕೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಇಷ್ಟೊಂದು ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇದೆ ಅಂತ ನೋಡಿಕೊಂಡ್ರೆ, ನಿನ್ನೆ ಇವತ್ತು ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಇವರೆಲ್ಲ ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಇಷ್ಟೊಂದು ಸೆಲ್ ಆಫ್ ಕಾಣ್ತಾ ಇರೋದು. ಇದ್ರ ಜೊತೆಗೆ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನ್ ಕೂಡ ಇದೆ. ಅದರಿಂದನೇ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಇಷ್ಟೊಂದು ಸೆಲ್ ಆಫ್ ಇರೋದು. ಮತ್ತೆ ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲಿ ಯಾವ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಇದ್ರ ಜೊತೆಗೆ ಒಂದ್ ವೇಳೆ ಇವತ್ತೇನಾದ್ರೂ ಈ HDFC ಬ್ಯಾಂಕ್ ಕೂಡ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಿದ್ರೆ ಬರೀ ನಿಫ್ಟಿ ಮಾತ್ರನೇ
300 to 400 ಪಾಯಿಂಟ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು. ಈ ಥರ ನಿಫ್ಟಿನೇ ಕರೆಕ್ಟ್ ಆಗಿದ್ದಿದ್ರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಇನ್ನೊಂದು 2-3% ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು. ಅಟ್ಲೀಸ್ಟ್ HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಬೆಟರಾಗಿ ಪೋಸ್ಟ್ ಮಾಡಿರೋದಕ್ಕೇ ಮಾರ್ಕೆಟ್ಸ್ ಇನ್ನೂ ಸಸ್ಟೈನ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಮನಿ ಕಂಟ್ರೋಲ್ ಅವರು 2 ಪೋಲ್ನ ಕಂಡಕ್ಟ್ ಮಾಡಿ ಅದರ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಮೊದಲನೇ ಪೋಲ್ ಏನ್ದ್ರ ಬಗ್ಗೆ ಅಂತ ನೋಡಿಕೊಂಡ್ರೆ, ಇವಾಗ ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಇರ್ತವೆ ಮತ್ತು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಬ್ರೋಕಿಂಗ್ ಫರ್ಮ್ಸ್ ಇರ್ತವೆ. ಇವರೆಲ್ಲ ಈ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದರಲ್ಲಿ ಮೊದಲನೇ ಪೋಲಲ್ಲಿ ಕ್ವಶನ್ ಏನು ಅಂತ ನೋಡಿಕೊಂಡ್ರೆ, ಒಂದು, ಈ ಇಯರ್ ಅಂದರೆ 2025 ಕೊನೆಯ ಒಳಗಡೆ ಮಾರ್ಕೆಟ್ ಎಲ್ಲಿರುತ್ತೆ ಅಂತ ಮೊದಲನೇ ಪೋಲಲ್ಲಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನಿಫ್ಟಿ 50 23,000ಇಂದ 25,000 ಒಳಗಡೆ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ 46% ಎಕ್ಸ್ಪರ್ಟ್ಸ್ ಎಲ್ಲ ಮಾರ್ಕೆಟ್ 25,000ಇಂದ 27,000 ಒಳಗಡೆ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಫೈನಲ್ ಆಗಿ 16% ಎಕ್ಸ್ಪರ್ಟ್ಸ್ ಮಾತ್ರ ನಿಫ್ಟಿ 50 ಈ ಇಯರ್ ಕೊನೆಯ ಒಳಗಡೆ 27,000 ದಾಟುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನಿಮ್ಮ ಒಪಿನಿಯನ್ ಪ್ರಕಾರ ಈ ವರ್ಷ 2025 ಕೊನೆ ಒಳಗಡೆ ಮಾರ್ಕೆಟ್ ಎಲ್ಲಿರುತ್ತೆ ಅನ್ಕೊತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಇನ್ನೊಂದು ಪೋಲ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಈ ಪೋಲಲ್ಲಿ ಏನಂತ ಕ್ವಶನ್ ಕೇಳಿದ್ದಾರೆ ಅಂದರೆ, ಇವಾಗ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗೋಗಿದೆ, ಇವಾಗಿಂದ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗ್ತದಾ ಅಥವಾ ಇವಾಗಿಂದ ಪಾಸಿಟಿವ್ ಆಗಿ ಟರ್ನ್ ಆಗುತ್ತಾ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿಕೊಂಡ್ರೆ 63% ಎಕ್ಸ್ಪರ್ಟ್ಸ್ ಮಾರ್ಕೆಟಲ್ಲಿ ಇನ್ನೂ ಒಂದು 10% ಕರೆಕ್ಷನ್ ಇರುತ್ತೆ ಅಂತ ಪೋಲಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ, ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಮಾರ್ಕೆಟ್ ಬೆಳೆಯುತ್ತಾ ಅಥವಾ ಫಾಲ್ ಆಗುತ್ತಾ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ನನ್ನ ಒಪಿನಿಯನ್ ಪ್ರಕಾರ ಮಾರ್ಕೆಟ್ ಇನ್ನೂ ಸ್ವಲ್ಪ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಒಪಿನಿಯನ್ ಪ್ರಕಾರ ಇನ್ನೂ ಮಾರ್ಕೆಟ್ ಕರೆಕ್ಟ್ ಆಗುತ್ತಾ ಅಥವಾ ಇಲ್ಲಿಂದ ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆಗಿ ಮತ್ತೆ 24,000 25,000 ರೀಚ್ ಆಗುತ್ತಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಮೊದಲನೇದಾಗಿ US ಮಾರ್ಕೆಟ್ ನಿನ್ನೆ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಾಸ್ಡ್ಯಾಕ್ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಪವರ್ಗೆ ಬಂದಿದ್ದಾರೆ. ಅದರಿಂದ ಹೊಸ ಗೌರ್ಮೆಂಟ್ ಶುರು ಆಗಿದೆ. ಇವಾಗ ಅದರಿಂದ ಹೊಸ ರೂಲ್ಸ್ ಬರ್ತವೆ. ಇದರಿಂದ ನಮ್ಮ ಕಂಟ್ರಿಗೆ ತುಂಬಾನೇ ಪಾಸಿಟಿವ್ ಇರುತ್ತೆ ಅಂತ ಓವರ್ ಆಲ್ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಬೆಳಿಗ್ಗೆ ಇನ್ನೊಂದು ನ್ಯೂಸ್ನ ಶೇರ್ ಮಾಡಿದ್ದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ 10% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದು ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡಿಕೊಂಡ್ರೆ ಫೆಬ್ರವರಿ 1 ಈ ಟ್ಯಾಕ್ಸಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇನ್ನು ಯಾವ್ಯಾವ ಕಂಟ್ರೀಸ್ ಮೇಲೆ ಇವರು ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ. ಮತ್ತು ನಮ್ಮ ಇಂಡಿಯಾ ಮೇಲೆ ಏನಾದರೂ ಇನ್ಕ್ರೀಸ್ ಮಾಡ್ತಾರಾ ಇಲ್ವಾ ಅಂತಲೂ ಸಹ ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ. ಒಂದು ವೇಳೆ ನಮ್ಮ ಇಂಡಿಯಾ ಮೇಲೆ ಕೂಡ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಗೆ ಕೂಡ ಸ್ವಲ್ಪ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಥರ ಚೈನಾ ಮೇಲೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿರೋದಕ್ಕೆ ಇವತ್ತು ಚೈನಾ ಮಾರ್ಕೆಟ್ ಆದರೆ ಎಬೋವ್ 1.5% ಕರೆಕ್ಟ್ ಆಗಿದೆ. ಫ್ರೆಂಡ್ಸ್, ಇನ್ನೂ ಈ ರೆಕಾರ್ಡಿಂಗ್ ಟೈಮಲ್ಲಿ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಕಮೆಂಟ್ ಸೆಷನಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಮತ್ತು ಸಾಯಂಕಾಲ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ. ಆ ರಿಸಲ್ಟ್ಸ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಟೈಮ್ ಟು ಟೈಮ್ ಚೆಕ್ ಮಾಡ್ತಾ ಇರಿ. ಇದರಿಂದ ನಿಮಗೆ ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಟೈಮ್ ಟು ಟೈಮ್ ಗೊತ್ತಾಗ್ತಾ ಇರುತ್ತೆ. ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಮೊದಲನೇದಾಗಿ HDFC ಬ್ಯಾಂಕ್ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ, ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ಆದರೆ 9% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 2% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆದರೆ 7.7% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಅನಲಿಸ್ಟ್ ಎಸ್ಟಿಮೇಷನ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟಲ್ಲಿ HDFC ಬ್ಯಾಂಕ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ HDFC ಬ್ಯಾಂಕ್ ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಓವರ್ ಆಲ್ ಮಾರ್ಕೆಟ್ಸ್ನ ಇವತ್ತು HDFC ಬ್ಯಾಂಕ್ಗೆ ಡ್ರೈವ್ ಮಾಡಿದೆ. ನೆಗೆಟಿವ್ ಇಂದ ಪಾಸಿಟಿವ್ಗೆ ಟರ್ನ್ ಮಾಡಿದೆ. ನೋಡೋಣ ಇದಾದ್ಮೇಲೆ ಇನ್ನ ಅನಲಿಸ್ಟ್ ಈ ರಿಸಲ್ಟ್ಸ್ ಬಗ್ಗೆ ಇನ್ನ ಅವ್ರ ವ್ಯೂನ ಯಾವ ಥರ ಶೇರ್ ಮಾಡ್ತಾರೆ ಅಂತ ನಾಳೆ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮಾರ್ಕೆಟ್ ಓಪನಿಂಗ್ ಟೈಮಿಂದ ನೋಡಿಕೊಂಡ್ರೆ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಯಾಕಂದರೆ ಇವತ್ತು ರಿಸಲ್ಟ್ಸ್ ಇದೆ, ರಿಸಲ್ಟ್ಸ್ ಯಾವ ಥರ ಬರ್ಬೋದು ಅಂತ ಈ ಕಂಪನಿಯಲ್ಲಿ ಸ್ವಲ್ಪ ಸೆಲ್ ಆಫ್ ನಡೀತು. ಆದರೆ ಇವ್ರು ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ನೋಡಿಕೊಂಡ್ರೆ 23% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡಿಕೊಂಡ್ರೆ
30% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ವಾರೆ ಎನರ್ಜೀಸ್ ಕಂಪನಿ ನೋಡಿದ್ರಾ, ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 10%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಇವತ್ತಿಗೆ 3 ಮಂತ್ಸ್ ಲಾಕ್-ಇನ್ ಪೀರಿಯಡ್ ಎಂಡ್ ಆಗಿದೆ. ಇವತ್ತಿಂದ ಅಡಿಷ್ನಲ್ ಆಗಿ 40 ಲ್ಯಾಕ್ ಶೇರ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ. ಯಾರಾದರೂ ಬಿಗ್ ಪ್ಲೇಯರ್ಸ್ ಇವತ್ತು ಸೆಲ್ ಮಾಡಿರಬೇಕು, ಅದರಿಂದನೇ ಇವತ್ತು ನಿಯರ್ಲಿ 10%ವರೆಗೂ ಫಾಲ್ ಆಗಿರೋದು. ಬರೀ 3 ಮಂತ್ಸ್ ಲಾಕ್-ಇನ್ ಪೀರಿಯಡ್ ಎಂಡ್ ಆಗಿರೋ ರೀಸನಿಂದ ಮಾತ್ರನೇ ಇವತ್ತು ವಾರೆ ಎನರ್ಜಿ ಸ್ಟಾಕ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಓವರಾಲ್ ಈ ಕಂಪನಿ IPOಗೆ ಬಂದಾಗಿಂದನೂ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ಸ್ನ ಕೊಟ್ಟಿದೆ. ಮತ್ತು ಬಿಸ್ನೆಸ್ ಪ್ರಕಾರ ನೋಡ್ಕೊಂಡ್ರು ಚೆನ್ನಾಗಿ ಗ್ರೋ ಆಗ್ತಾ ಬರ್ತಾ ಇದ್ದಾರೆ. ಈ ಕಂಪನಿನ ನಾನು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಬಂದೆ. ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡಿದಾಗ ಇವ್ರ ಬಿಸ್ನೆಸ್ ಏನಿದೆ, ಈ IPO ಟೈಮಲ್ಲಿ ಬಿಸ್ನೆಸ್ ಏನು ಶುರು ಮಾಡಿದ್ರೋ ಅಲ್ಲಿಂದ ಅವ್ರ ಫ್ಯೂಚರ್ ಗ್ರೋತ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದೇ ಥರನೇ ಗ್ರೋ ಆಗ್ತಾ ಬರ್ತಾ ಇದ್ದಾರೆ. ಓವರಾಲ್ ಬಿಸ್ನೆಸ್ ಪ್ರಕಾರ ಮಾತ್ರ ತುಂಬಾ ಚೆನ್ನಾಗಿದೆ, ಆದರೆ ವ್ಯಾಲ್ಯೂಷನ್ಸ್ ಮಾತ್ರ ತುಂಬಾ ಎಕ್ಸ್ಪೆನ್ಸಿವಲ್ಲಿದೆ. ಅದರಿಂದ ಇವ್ರ ರಿಸಲ್ಟ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಇವರು ಒಂದು ವೇಳೆ ಏನಾದರೂ ರಿಸಲ್ಟ್ಸ್ನ ಬೆಟರಾಗಿ ಪೋಸ್ಟ್ ಮಾಡಿದ್ರು ಅಂದರೆ ಮಾರ್ಕೆಟ್ ಇದನ್ನು ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇವಾಗ ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋ 20% ಕರೆಕ್ಟ್ ಆಗಿದೆ. ಒಂದು ವೇಳೆ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಬಂದರೆ ಎಲ್ಲಾನು ಪಾಸಿಟಿವ್ ಆಗೇ ಇರುತ್ತೆ. ರಿಸಲ್ಟ್ಸ್ ಏನಾದರೂ ವೀಕಾಗಿ ಪೋಸ್ಟ್ ಮಾಡಿದ್ರೆ ಮತ್ತೆ ಇವಾಗ ಮಾರ್ಕೆಟ್ಸ್ ಯಾವ ಥರ ಕರೆಕ್ಟ್ ಆಗ್ತಾ ಇದೆ ಅದೇ ಥರ ಈ ಕಂಪನಿ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೀವು ಯಾರಾದರೂ ಈ ಕಂಪನಿನ ಬೈ ಮಾಡಬೇಕಾ ಬ್ಯಾಡ್ವಾ ಅಂತ ಅಂದರೆ ಈ ಎಲ್ಲ ಡೇಟಾ ಪಾಯಿಂಟ್ಸ್ನೂ ಕನ್ಸಿಡರ್ ಮಾಡಿದ್ಮೇಲೆ ಮಾತ್ರನೇ ಬೈ ಮಾಡಿ. ಅದಾದಮೇಲೆ ಇವಾಗ ಬಜೆಟಲ್ಲೂ ಕೂಡ PM ಸೂರ್ಯಗರ್ ಯೋಜನಾ ಅಂಡರಲ್ಲಿ ಈ ಕಂಪನಿಗೂ ಕೂಡ ಬೆನಿಫಿಟ್ ಇರ್ಬೋದು. ಇವಾಗ 2026 ಒಳಗಡೆ 50 ಲ್ಯಾಕ್ ರೂಫ್ ಟಾಪ್ ಸೋಲರ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ ಇವಾಗ ಗೌರ್ಮೆಂಟ್. ನೋಡೋಣ ಈ ಬಜೆಟಲ್ಲಿ ಇನ್ನೂ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಿಂದೂಸ್ತಾನ್ ಯೂನಿಲಿವರ್ ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 2% ಇನ್ಕ್ರೀಸ್ ಆಗಿದೆ, ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 3% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರು ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಇದು FMCG ಸೆಕ್ಟರ್. ನೋಡೋಣ ಲಾಸ್ಟ್ 1 ವರ್ಷದಿಂದ FMCG ಸೆಕ್ಟರಲ್ಲಿ ಯಾವುದೇ ಥರ ಗ್ರೋತ್ ಇಲ್ಲ. ನೋಡೋಣ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತು ಈ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಬಗ್ಗೆ ಮುಂಚೆ ಒಂದು ಅಪ್ಡೇಟ್ ಬಂದಿತ್ತು ಅಂತ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಈ ಮಿನಿಮಲಿಸ್ಟ್ ಬ್ರ್ಯಾಂಡ್ನ ಅಕ್ವೈರ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದೆ. ಇವಾಗ ಈ ಕಂಪನಿಯಲ್ಲಿ 90% ಸ್ಟೇಕ್ನ ಬೈ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ 2955 ಕ್ರೋರ್ಸ್ಗೆ. ಅದಾದಮೇಲೆ ಇವತ್ತು ಭಾರತ್ ಪೆಟ್ರೋಲಿಯಂ ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ. ಈ ಕಂಪನಿ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 2% ಡೌನ್ ಆಗಿದೆ, ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 19% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ವಿಷಯಕ್ಕೆ ಬಂದರೆ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ನೋಡೋಣ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸಲ್ಲಿ ಯಾವುದೇ ಥರ ಗ್ರೋತ್ನ ಪೋಸ್ಟ್ ಮಾಡಿಲ್ಲ. ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 15% ಫಾಲ್ ಆಗಿದೆ, ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿಕೊಂಡ್ರೂ ಫಾಲ್ ಆಗಿದೆ. ಮತ್ತು ಮಾರ್ಜಿನ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಮಾರ್ಜಿನ್ಸ್ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಮತ್ತು ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಶೇರ್ ಪ್ರೈಸ್ ನಿಯರ್ಲಿ 70%ವರೆಗೂ ಕರೆಕ್ಟ್ ಆಗಿದೆ. ಅದಾದಮೇಲೆ ಲಾಸ್ಟ್ 1 ಇಯರಿಂದ ನೋಡಿಕೊಂಡ್ರು ಶೇರ್ ಪ್ರೈಸ್ ಎಷ್ಟು ಕರೆಕ್ಟ್ ಆಗಿದೆ ಅಂದರೆ 50% ಕರೆಕ್ಟ್ ಆಗಿದೆ. ಮತ್ತು ಇವತ್ತು ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 7%ವರೆಗೂ ಕರೆಕ್ಟ್ ಆಗಿದೆ. ಮತ್ತು ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಇವರು ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ 6 ರೂಪೀಸ್ ಪರ್ ಶೇರ್ ಆಗಿ. ಮತ್ತು ಈ ಡಿವಿಡೆಂಡ್ಗೆ ಎಕ್ಸ್ ಡೇಟ್ ಬಂದು 27th ಜಾನ್ವರಿ. ಈ ಡಿವಿಡೆಂಡ್ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂದರೆ 28th ಫೆಬ್ರವರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಮತ್ತು ಫ್ರೆಂಡ್ಸ್ ಇವಾಗೇನೋ ಇದು ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಶೇರ್ ಪ್ರೈಸ್ 70% ಕರೆಕ್ಟ್ ಆಗೋಗಿದೆ, ಮತ್ತು 1 ಇಯರಲ್ಲಿ ನೋಡಿಕೊಂಡ್ರು 50% ಕರೆಕ್ಟ್ ಆಗಿದೆ ಅಂತ ನೀವು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದ್ಸಲ ಬಿಸ್ನೆಸ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ. ಬಿಸ್ನೆಸ್ಸಲ್ಲಿ ಏನು ಇಶ್ಯೂಸ್ ಇದೆ, ಲಾಸ್ಟ್ 2 ಇಯರ್ಸ್ ಯಾವುದೇ ಥರ ಇವರು ಗ್ರೋತ್ನ ಪೋಸ್ಟ್ ಮಾಡ್ತಿಲ್ಲ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ಮೇಲೆ ಮಾತ್ರನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತಗೊಳ್ಳಿ. ಅದು ಬಿಟ್ಟು ಕರೆಕ್ಟ್ ಆಗಿದೆ, ಇದು ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲಿದೆ, ಮತ್ತು ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ನೀವು ಯಾರಾದರೂ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋಂಗಿದ್ರೆ ಹುಷಾರು. ನೆಕ್ಸ್ಟ್ ರೊಸೋರಿ ಬಯೋಟೆಕ್ ಇದೊಂದು ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನಿ. ಇವರು ಸಹ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್
11% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ ವಿಷಯಕ್ಕೆ ಬಂದರೆ 8% ಫಾಲ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಮತ್ತು ಕ್ವಾರ್ಟರಲ್ಲಿ ನೋಡ್ಕೊಂಡ್ರು ಪ್ರಾಫಿಟ್ಸಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ. ಅದರಿಂದ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಎಬೋವ್ 5% ಕರೆಕ್ಟ್ ಆಗಿದೆ. ಅದಾದಮೇಲೆ ಫ್ರೆಂಡ್ಸ್, ಈ ಕೆಂಟ್ ಆರ್ ಒ ಕಂಪನಿ ಕೇಳಿದಿರಲ್ಲ ಎಲ್ಲರೂ, ಇದೊಂದು ವಾಟರ್ ಪ್ಯೂರಿಫೈರ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಇವರು IPOಗೆ ಬರೋದಕ್ಕೆ ಡ್ರಾಫ್ಟ್ ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ನೋಡೋಣ ಈ IPO ಯಾವಾಗ ಮಾರ್ಕೆಟ್ಗೆ ಬರುತ್ತೆ ಅಂತ. ಜೊತೆಗೆ ಈ ಕೆಂಟ್ ಆರ್ ಒ ಕಂಪನಿ ಏನಿದೆ, ಇವರು ಬರೀ ನಮ್ಮ ಮಾರ್ಕೆಟಲ್ಲಿ ಒಂದೇ ಅಲ್ಲ, ಇವರು ಗ್ಲೋಬಲ್ ಮಾರ್ಕೆಟಲ್ಲಿ ಆಗ್ಲೇ ಲಿಸ್ಟ್ ಆಗಿದ್ದಾರೆ. ಇವಾಗ ಇವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಳಗಡೆ ಇವಾಗ ಎಂಟರ್ ಆಗ್ತಾ ಇರೋದಷ್ಟೇ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡ್ಕೊಂಡ್ರೆ ಇನ್ನೊಂದು ಹೊಸ IPO ಓಪನ್ ಆಗಿದೆ. ಅದೇ ಡೆಂಟಾ ವಾಟರ್ ಅಂಡ್ ಇನ್ಫ್ರಾ ಸೊಲ್ಯೂಷನ್ಸ್. ಈ IPO ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಬೇಕಿತ್ತು, ಆದರೆ ಸ್ವಲ್ಪ ಟೈಮ್ ಇಶ್ಯೂಸಿಂದ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಈ ಮಾರ್ಕೆಟ್ ನ್ಯೂಸಲ್ಲೇ ಈ IPO ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಡೆಂಟಾ ವಾಟರ್ ಅಂಡ್ ಇನ್ಫ್ರಾ ಸೊಲ್ಯೂಷನ್ ಈ ಕಂಪನಿ 2016 ಶುರು ಮಾಡ್ತಾರೆ. ಇದೊಂದು ಕರ್ನಾಟಕ ಬೇಸ್ಡ್ ಕಂಪನಿ. ಇವರು ವಾಟರ್ ಅಂಡ್ ವಾಟರ್ ರಿಲೇಟೆಡ್ EPC ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇದುವರೆಗೂ ನೋಡ್ಕೊಂಡ್ರೆ 32 ಪ್ರಾಜೆಕ್ಟ್ಸ್ನ ಈ ವಾಟರ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನೂ ಹಲವಾರು ಪ್ರಾಜೆಕ್ಟ್ಸ್ ಅಲ್ಲಿ ಇವರು ವರ್ಕ್ ಮಾಡ್ತಾ ಇದೀವಿ ಅಂತಾನು ಹೇಳಿದ್ದಾರೆ. ಮತ್ತೆ ಇವರು ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಇರುತ್ತಲ್ಲ, ಈ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಅಲ್ಲಿ ಇವರು ಸ್ಪೆಷಲೈಸ್ಡ್ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರು ಮೈನ್ ಆಗಿ 3 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ವಾಟರ್, ಅದಾದ್ಮೇಲೆ ರೈಲ್ವೇಸ್ ಮತ್ತೆ ಹೈವೇಸ್, ಈ 3 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಇವರು ಟೋಟಲ್ ಆರ್ಡರ್ ಬುಕ್ ನೋಡ್ಕೊಂಡ್ರೆ ಅಬೌಟ್ 10,000 crores ಇದೆ. ಅದರಲ್ಲಿ ಮೈನ್ ಆಗಿ ವಾಟರ್ ರಿಲೇಟೆಡ್ ಆಗಿನೇ 10,000 crores ಆರ್ಡರ್ ಬುಕ್ ಇದೆ. ಅದಾದ್ಮೇಲೆ ಜಸ್ಟ್ 55 crores ಅಲ್ಲಿ ರೈಲ್ವೆ ರಿಲೇಟೆಡ್ ಆಗಿದೆ. ಅದಾದ್ಮೇಲೆ ಈ ಹೈವೇ ಕನ್ಸ್ಟ್ರಕ್ಷನ್ ಇದ್ರಲ್ಲಿ ನೋಡ್ಕೊಂಡ್ರೆ 30 crores ವರೆಗೂ ಆರ್ಡರ್ ಬುಕ್ ಇದೆ. ಅಂದ್ರೆ ಮೋಸ್ಟ್ ಆಫ್ ದ ಆರ್ಡರ್ ಬುಕ್ ನೋಡ್ಕೊಂಡ್ರೆ ಎಲ್ಲಾನು ವಾಟರ್ ರಿಲೇಟೆಡ್ ಆಗೇನೆ ಇದೆ. ಇದುವರೆಗೂ ಈ 10,000 crore ಆರ್ಡರ್ ಬುಕ್ ಅಲ್ಲಿ 3,000 crore ಆರ್ಡರ್ ಬುಕ್ ನ ಕಂಪ್ಲೀಟ್ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ವಾಟರ್ ರಿಲೇಟೆಡ್ ಆಗಿ. ಅದಾದ್ಮೇಲೆ ಇನ್ನ 7,000 crores ಏನಿದೆ ಇದನ್ನ ಕಮ್ಮಿಂಗ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPOದಲ್ಲಿ 220 crores ರೈಸ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂನೇ, ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ದುಡ್ಡು ಏನ್ ರೈಸ್ ಮಾಡಿದ್ದಾರೆ ಅದು ಕಂಪ್ನಿಗೆ ಹೋಗುತ್ತೆ. ಈ IPO ಪ್ರೈಸ್ ಬ್ಯಾಂಡ್ ನೋಡ್ಕೊಂಡ್ರೆ 279 rupees ಇಂದ 294 rupees ಪರ್ ಶೇರ್. ಒಂದು ಲಾಟ್ ಅಲ್ಲಿ 50 ಶೇರ್ಸ್ ಇರುತ್ತೆ. ಮತ್ತೆ ಒಂದು ಲಾಟ್ ಅಪ್ಲೈ ಮಾಡಬೇಕು ಅಂದ್ರೆ 14,700 rupees ಬೇಕಾಗುತ್ತೆ. ಮತ್ತೆ ಮ್ಯಾಕ್ಸಿಮಮ್ 13 ಲಾಟ್ಸ್ ವರ್ಗು ರಿಟೇಲ್ ಕೋಟಾದಲ್ಲಿ ಅಪ್ಲೈ ಮಾಡ್ಬೋದು. ಈ IPO 22 January ಅಂದ್ರೆ ಇವತ್ತೇ ಮಾರ್ಕೆಟ್ ಅಲ್ಲಿ ಓಪನ್ ಆಗಿದೆ. 24th ಕ್ಲೋಸ್ ಆಗುತ್ತೆ. ಮತ್ತೆ ಮಾರ್ಕೆಟ್ಗೆ ಲಿಸ್ಟ್ ಆಗೋದು ನೋಡ್ಕೊಂಡ್ರೆ 29th January ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಈ IPO ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಈ ಕಂಪನಿ ಕಂಪ್ಲೀಟ್ಲಿ ಡೆಟ್ ಫ್ರೀ. ಅದಾದ್ಮೇಲೆ ಈ IPOದಲ್ಲಿ ಯಾವ ವ್ಯಾಲ್ಯೂಷನ್ಸ್ ಅಲ್ಲಿ ಇವ್ರು ಬರ್ತಾ ಇದಾರೆ ಅಂತ ನೋಡ್ಕೊಂಡ್ರೆ ಇವ್ರು 9 PE ಮಲ್ಟಿಪಲ್ ಅಲ್ಲಿ ಬರ್ತಾ ಇದ್ದಾರೆ. ಮತ್ತೆ EV/EBITDA ನೋಡ್ಕೊಂಡ್ರು 9 ಅಲ್ಲೇ ಇದೆ. ಕಂಪ್ಲೀಟ್ಲಿ ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲಿ ಬರ್ತಾ ಇದ್ದಾರೆ ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಒಂದ್ಸಲ ಇವ್ರು ಪಿಯರ್ ಕಂಪ್ಯಾರಿಸನ್ ಮಾಡ್ಕೊಂಡು ನೋಡ್ಕೊಂಡ್ರೆ ಇವಾಗ ಈ ವಾಟರ್ ರಿಲೇಟೆಡ್ ಆಗಿ ಯಾವ್ಯಾವ ಕಂಪನೀಸ್ ಇದಾವೋ ಆ ಕಂಪನೀಸ್ ಎಲ್ಲಾನು ಅಬೌವ್ 25 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಆದ್ರೆ ಇದೊಂದೇ ಕಂಪನಿ ತುಂಬಾ ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಇವಾಗ ಪೋಸ್ಟ್ ಲಿಸ್ಟಿಂಗ್ಸ್ ನೋಡ್ಕೊಂಡ್ರು ಯಾವ PE ಅಲ್ಲಿ ಟ್ರೇಡ್ ಆಗುತ್ತೆ ಅಂದ್ರೆ 16 to 17 PE ಅಲ್ಲಿ ಟ್ರೇಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಇವರು ಕಂಪ್ಲೀಟ್ಲಿ ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದ್ದಾರೆ. ಮತ್ತೆ ಇವರು ಇಯರ್ ಆನ್ ಇಯರ್ ರೆವಿನ್ಯೂಸ್ ನೋಡ್ಕೊಂಡ್ರು ಚೆನ್ನಾಗಿ ಗ್ರೋ ಆಗ್ತಾನೆ ಬರ್ತಾ ಇದ್ದಾರೆ ಟೈಮ್ ಟು ಟೈಮ್. ಆದ್ರೆ ಮಾರ್ಜಿನ್ಸ್ ಮಾತ್ರ ಲಾಸ್ಟ್ 3 years ಅಲ್ಲಿ ಸ್ವಲ್ಪ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. ಇದೊಂದು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಪಿಯರ್ ಕಂಪ್ಯಾರಿಸನ್ ಅಲ್ಲಿ ಮಾರ್ಜಿನ್ಸ್ ಚೆಕ್ ಮಾಡ್ಕೊಂಡ್ರು ಇವರು ಬೆಟರ್ ಮಾರ್ಜಿನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ನೆಕ್ಸ್ಟ್ 6 months ಅಥವಾ 1 year ಅಲ್ಲಿ ಇನ್ನ ಮಾರ್ಜಿನ್ಸ್ ಏನಾದ್ರೂ ಇದೇ ತರ ಕರೆಕ್ಟ್ ಆದ್ರೆ ಸ್ವಲ್ಪ ಶೇರ್ ಪ್ರೈಸ್ ಅಲ್ಲೂ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಡೀಟೈಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಕಂಪನಿ ವಾಟರ್ ಥೀಮ್ ಅಲ್ಲಿ ಬರ್ತಾ ಇರೋದಕ್ಕೆ ತುಂಬಾನೇ ಹೈ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇವಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ಕೊಂಡ್ರೆ ಅಬೌವ್ 50% ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಅದ್ರ ಜೊತೆಗೆ ಇವರು ತುಂಬಾನೇ ರೀಸನಬಲ್ ವ್ಯಾಲ್ಯೂಷನ್ಸ್ ಬರ್ತಾ ಇರೋದಕ್ಕೆ ಈ ತರ ಇಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಈ IPO ಸೈಜ್ ನೋಡ್ಕೊಂಡ್ರೆ ಜಸ್ಟ್ 220 crores ಇದೆ. ಇವಾಗ ಈ ತರ ಚಿಕ್ಕ IPOs ಅಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ಏನಾದ್ರು ನೀವು ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ಬರೀ ಒನ್ ಲಾಟ್ ಮಾತ್ರನೇ ಅಪ್ಲೈ ಮಾಡಿ. ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇದೆ. ನನ್ನ ಹತ್ರ ಇರೋ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಾನು 1 ಲಾಟ್ನ ಮಾತ್ರ ಅಪ್ಲೈ ಮಾಡ್ತೀನಿ. ಅದಾದ್ಮೇಲೆ ಇವಾಗ ಎಕ್ಸಾಂಪಲ್, ನಮ್ಮ ಪೇರೆಂಟ್ಸ್ ಹತ್ರ ಕೂಡ ಒಂದು ಡಿಮ್ಯಾಟ್ ಅಕೌಂಟ್ ಇದ್ರೆ ಅವ್ರ ಅಕೌಂಟ್ ಅಲ್ಲಿ ಕೂಡ ಈ ತರ ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ನೀವು ಅಪ್ಲೈ ಮಾಡಿದಾಗ ನಿಮ್ಗೆ ಅಲಾಟ್ಮೆಂಟ್ ಚಾನ್ಸಸ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ನೀವು ಯಾರಾದ್ರೂ ಅಪ್ಲೈ ಮಾಡ್ತಾ ಇದ್ರೆ ಈ ತರ ಟ್ರೈ ಮಾಡಿ ನೋಡಿ, ಅಲಾಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರೇಟೆಲ್, ಇದೊಂದು ನವರತ್ನ PSU ಕಂಪನಿ. ಇವರು ರೈಲ್ವೆ ಸೆಗ್ಮೆಂಟ್ ಅಲ್ಲಿ
ಟೆಲಿಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ ಸಪೋರ್ಟ್ ಆ್ಯಂಡ್ ಸರ್ವಿಸಸ್ನ ಕೊಡೋ ಕಂಪನಿ. ಇವ್ರಿಗೆ 47 crores ವರ್ತ್ ಸಿಗ್ನಲಿಂಗ್ ಕಾಂಟ್ರಾಕ್ಟ್ ಬಂದಿದೆ. ನಾರ್ತ್ ವೆಸ್ಟರ್ನ್ ರೈಲ್ವೇಸಿಂದ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಒಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.